ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಕೆಂಡ್ ವ್ಲಾಗ್ ಇದು. ವೀಕೆಂಡ್ ಬಂದರೆ ಫುಲ್ ಲೇಟು ನಮ್ಮ ಮನೇಲಿ ಎಲ್ಲ ಕೆಲಸನೂ, ಯಾಕೆಂದರೆ ಎದ್ದೇಳೋದು ಲೇಟು. ಸೊ ಎಲ್ಲ ಕೆಲಸನೂ ಲೇಟ್ ಆಗೇ ಹೋಗ್ಬಿಡುತ್ತೆ. ಯೂಶ್ವಲಿ ನಾನು ವೀಕೆಂಡ್ಸ್ ಬಂದರೆ ಬಾತ್ರೂಮ್ಸ್ನೆಲ್ಲ ವಾಶ್ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಬರೋಷ್ಟಿಗೆ ಮಧ್ಯಾಹ್ನ ಆಗೇ ಹೋಗಿಬಿಡುತ್ತೆ. ಸೊ ಮಧ್ಯಾಹ್ನ ಅಂದ ತಕ್ಷಣವೇ ಲಂಚ್ ಟೈಮು. ಸೊ ಅನ್ನಕ್ಕೆ ಇಡೋಣ ಅಂತ ಇಡ್ತಾ ಇದ್ದೆ. ಸೊ ಫ್ರೆಂಡ್ಸ್, ಕೆಲವೊಂದು ಸತಿ ಅಕ್ಕಿ ಹಳೇದಾಗ್ತಾ ಕಪ್ಪುಳ ಆಗ್ಬೋದು, ಇಲ್ಲಾಂದರೆ ಬಿಳಿ ಹುಳನೂ ಸತ ಆಗಿಬಿಡುತ್ತೆ. ಅದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಅಕ್ಕಿ ಡಬ್ಬಕ್ಕೆ ಎಲ್ಲ ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಆವಾಗ ಬಿಳಿ ಹುಳ ಆಗಲಿ ಕಪ್ಪು ಹುಳ ಆಗಲಿ ಆಗೋದಿಲ್ಲ. ಆದ್ರೂ ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಕ್ಕಿನ ನೋಡಿಬಿಟ್ಟು ವಾಶ್ ಮಾಡಿ ಅನ್ನಕ್ಕೆ ಇಡೋದು. ಸೊ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ, ಮಸಾಲೆ ದೋಸೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ವೆದರ್ ಬೇರೆ ಫುಲ್ ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ಅದಕ್ಕೆ ಪಕೋಡ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬೆಳಗ್ಗೆನೇ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿದ್ದೀನಿ. ಪಕೋಡ ಜೊತೆಗೆ ಪಾಯಸನೂ ಕೂಡ, ಶಾವಿಗೆ ಪಾಯಸ. ನನಗೆ, ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ ಎಲ್ಲರಿಗೂ ಇಷ್ಟ ಶಾವಿಗೆ ಪಾಯಸ. ಸೊ ಅದಕ್ಕೆ ಎಲ್ಲ ಮಾಡಬೇಕು, ಯಾಕೆಂದರೆ ಎಲ್ಲರೂ ಮನೇಲಿದ್ದಾರೆ. ಸೊ ಸಾಯಂಕಾಲ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕು, ಗ್ರಾಸರಿ ಶಾಪಿಂಗು. ಸೊ ಇವಾಗ ಅನ್ನಕ್ಕಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಬೆಳಗಿಂದ ಕೆಲಸ ಮಾಡ್ತಾನೆ ಇದ್ದೀನಿ. ಟೈಮ್ ಆಗಿದ್ದೆ ಗೊತ್ತೇ ಆಗೋದಿಲ್ಲ, ಎಷ್ಟು ಬೇಗ ಟೈಮ್ ಆಗೋಗ್ಬಿಡುತ್ತೆ ಅಂತ. ಸೊ ಇವಾಗ ಅನ್ನಕ್ಕಿಡ್ಬೇಕು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಮೇಲ್ಗಡೆ ಓನರ್ ಮೊಮ್ಮಗಳ ಜೊತೆ. ಸೊ ಅವರು ಫುಲ್ ಬೆಳಗ್ಗೆ ಸಾಯಂಕಾಲ ತನಕ ಬಿಟ್ಟರೆ ಆಟ ಆಡ್ತಾನೆ ಇರ್ತಾರೆ. ಸೊ ಒಳ್ಳೆ ಕಂಪನಿ ಅವರು, 3 ಜನ ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಬರ್ತಾ ಇರ್ತಾರೆ. ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ಮೇಲೊಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾರೆ. ಸೊ ಈ ಕಡೆ ಅನ್ನ ಆಗ್ತಾ ಇರಲಿ, ಈ ಕಡೆ ಪಾಯಸಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ. ಸೊ ಪಾಯಸ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಎಕ್ಸ್ಟ್ರಾ 1 ಲೀಟ್ರ್ ಹಾಲನ್ನ ನನ್ನ ಹಸ್ಬೆಂಡ್ ಕೈಯಲ್ಲಿ ತರಿಸಿದ್ದೆ. ಸೊ ಕಾಯಿಸಿ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಹಾಲನ್ನ ಪಾಯಸಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಶಾವಿಗೆನ ತುಪ್ಪದಲ್ಲಿ ಹುರಿದು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಹಾಲಿಗೆ ಹಾಕ್ತಾ ಇದ್ದೀನಿ. ಸೊ ಶಾವಿಗೆ ಸ್ವಲ್ಪ ಹಾಲಲ್ಲಿ ಬೇಯಲಿ. ಸೊ ಹಾಲು ಬಿಸಿ ಇರೋದ್ರಿಂದ ಬೇಗ ಶಾವಿಗೆ ಬೆಂದು ಬಿಡುತ್ತೆ. ಸೊ ಪಕೋಡಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ವೆದರ್ ಏನಾದ್ರು ಫುಲ್ ಮೋಡ ಇದ್ದರೆ, ಇಲ್ಲ ಮಳೆ ಬರ್ತಾಯಿದ್ರೆ ಮನೇಲಂತೂ ಕಂಪಲ್ಸರಿಯಾಗಿ ಪಕೋಡ ಇಲ್ಲ ಹೀರೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿನ ಮಾಡೇ ಮಾಡ್ತೀನಿ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನಮ್ಮನೇಲಿ ಆ್ಯಕ್ಚುಲಿ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದ್ಬಿಟ್ಟು ಪಾಯಸಕ್ಕೆ ಹಾಕ್ತಾರೆ. ನಾನು ಅದಕ್ಕೆ ನಮ್ಮನೇಲಿ ತಿನ್ನಲ್ಲ ಯಾರು ದ್ರಾಕ್ಷಿ ತುಪ್ಪದಲ್ಲಿ ಹಾಕಿ ಹುರಿದಿಟ್ರೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಗೋಡಂಬಿನ ನೆನೆಹಾಕ್ಬಿಟ್ಟು ರುಬ್ಬಿಟ್ಟು ಅದರೊಳಗೆ ಹಾಕ್ಬಿಡ್ತೀನಿ. ಸೊ ಮತ್ತೇನು ಒಗ್ಗರಣೆ ಮಾಡಲ್ಲ ತುಪ್ಪದಲ್ಲಿ ದ್ರಾಕ್ಷಿ ಎಲ್ಲ. ಸೊ ಶಾವಿಗೆ ಎಲ್ಲ ತುಪ್ಪದಲ್ಲೇ ಹುರಿದ್ಬಿಟ್ಟಿರ್ತೀವಲ್ಲ, ಸೊ ಅಷ್ಟೇ. ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ. ಸೊ ಪಾಯಸ ರೆಡಿ ಆಯಿತು. ಸೊ ಇವಾಗ ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಪಕೋಡನ ಹಾಕ್ಬಿಡ್ತೀನಿ. ಸೊ ಟೈಮು ಕೂಡ ಆಗ್ತಾ ಇದೆ. ಆಮೇಲೆ ಮಕ್ಕಳಿಗೆ ಮೋಸ್ಟ್ ಫೇವ್ರೆಟ್ಟು ಈ ಹಪ್ಪಳ.
ಬ್ಯಾಟ್ ಹಪ್ಪಳ ಅಂತ. ಸೊ ಇದು ಸಿಗುತ್ತೆ ಅಂಗಡಿಯಲ್ಲಿ, ನಾನು ಅವ್ರಿಗೆ ಅಂತ ತೊಗೊಂಡು ಬರ್ತೀನಿ. ತುಂಬ ಚೆನ್ನಾಗಾಗುತ್ತೆ ಇದು, ಈ ಥರ ಇರುತ್ತೆ. ಸೊ ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಸಹ ಹಾಕಿ ಅವ್ರಿಗೆ ಕೊಟ್ಟರೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಹೋಗ್ತಾ ಬರ್ತಾ ತಿಂತಾ ಇರ್ತಾರೆ ಅವರು. ಸೊ ಪಾಯಸ ರೆಡಿ. ನಾನಂತೂ ಈರುಳ್ಳಿ ಪಕೋಡ ಮಾಡಿದ್ರೆ ಮನೇಲಿ ಸಬ್ಬಸಿಗೆ ಸೊಪ್ಪು ಇದ್ದರೆ ಅದನ್ನು ಸಹ ಹಾಕ್ತೀನಿ. ಯಾಕೆಂದರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಕೋಡಾಗೆ. ರೆಗ್ಯುಲರಾಗಿ ನಾವೇನು ಸಬ್ಬಸಿಗೆ ಸೊಪ್ಪೆಲ್ಲ ಮನೇಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ. ಬೇಕಾದರೆ ಅಂದರೆ ಅಕ್ಕಿ ಮಸಾಲೆ ರೊಟ್ಟಿಗೆ ಇಲ್ಲ ನಮ್ಮ ಕಡೆ ಕಾಯಿ ಕಡುಬು ಮಾಡ್ತೀವಿ, ಅದಕ್ಕೆ ಬೇಕಾದಾಗ ಅಷ್ಟೇ ನಾನು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡು ಬರೋದು. ಊರಲ್ಲಿ ಹೋದರೆ ನಮ್ಮ ಅತ್ತೆ ನುಗ್ಗೆ ಸೊಪ್ಪೆಲ್ಲ ಪಕೋಡಾಗೆ ಹಾಕ್ತಾರೆ, ಅದು ಕೂಡ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನನ್ನ ಹಸ್ಬೆಂಡ್ ಎಲ್ಲ ಆಚೆ ಹೋಗಿದ್ದರು. ಸೊ ಬಂದು ಪಕೋಡ ಅಂದರೆ ಅವ್ರಿಗೆ ಸಖತ್ ಇಷ್ಟ. ಸೊ ಅದಕ್ಕೆ ಅವ್ರ ಊಟಕ್ಕಿಂತ ಹಂಗೆ ಓಡಾಡಿಕೊಂಡು ತಿನ್ನೋದು ಅವ್ರಿಗೆ ತುಂಬಾ ಇಷ್ಟಪಡ್ತಾರೆ. ಸಖತ್ತಾಗಿದೆ, ಸಾಫ್ಟ್. ಒಂದೇ ಸೊ ಊಟ ಮಾಡಿ ಮಕ್ಳಿಗೂ ಊಟ ಎಲ್ಲ ಮಾಡಿಸಿ ಅವ್ರನ್ನೂ ಮಲಗಿಸಿ ನಾನು ಮಲ್ಕೊಂಡೇ ಬಿಟ್ಟೆ. ಸಾಯಂಕಾಲ ಗ್ರಾಸರಿ ಶಾಪಿಂಗಿಗೆ ಅಂತ ಮನೆ ಹತ್ರನೇ ಐಮಾರ್ಟ್ ಇದೆ. ಅಲ್ಲಿ ರೀಸನಬಲ್ ರೇಟು ಎಲ್ಲನೂ. ಸೊ ಅಲ್ಲಿಗೆ ಹೋಗ್ಬಿಟ್ರಂತೂ ನನ್ನ ಮಕ್ಕಳು ಇಬ್ಬರೂ 2 ಟ್ರಾಲಿಯಲ್ಲಿ, ಅವಳೊಬ್ಳು ಒಂದು ಟ್ರಾಲಿಯಲ್ಲಿ, ಇನ್ನೊಂದು ಟ್ರಾಲಿಯಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಏನೇ ಸಾಮಾನು ತೊಗೊಂಡ್ರು ಅವಳು ಒಂದು ಬ್ಯಾಸ್ಕೆಟ್ಗೆ ಹಾಕಬೇಕು, ಇನ್ನೊಬ್ಳದ್ದು ಬ್ಯಾಸ್ಕೆಟ್ಗೂ ಸಹ ಹಾಕಬೇಕು. ಸ್ವಲ್ಪ ಹೆಚ್ಚು ಕಮ್ಮಿನೂ ಮಾಡೋಂಗೇ ಇಲ್ಲ. ಸೊ ಅಲ್ಲಿ ಅಂಗಡಿಯಲ್ಲಿ ಬಂದಿರ್ತಾರೆ ಅಲ್ವಾ, ಅವರೆಲ್ಲ ನೋಡಿ ನಗ್ತಾ ಇರ್ತಾರೆ. ಸೊ ನಾವು ರೆಗ್ಯುಲರ್ ಕಸ್ಟಮರು ಆ ಅಂಗಡಿಗೆ, ಅವರು ಎಲ್ಲ ನೋಡ್ತಾ ನಗ್ತಾ ಇರ್ತಾರೆ ಇವರು ಆಟಾಡೋದು ಎಲ್ಲನೂ. ಸೊ ಅಲ್ಲಿಗೆ ಹೋದರೆ ಸಾಕು ಎಲ್ಲ ತೊಗೊಂಡ್ಬಿಡ್ತಾರೆ ಬ್ಯಾಸ್ಕೆಟಲ್ಲಿ. ಅವರೇ ಏನೇನು ಬೇಕೋ ಎಲ್ಲ ಕೈಗೆ ಸಿಗೋದನ್ನೆಲ್ಲ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ. ಸೊ ಅದನ್ನೆಲ್ಲ ತೆಗೆದಿಟ್ಟು ಮತ್ತೆ ನನಗೇನು ಬೇಕೋ ಅದನ್ನು ತೊಗೊತೀನಿ ನಾನು. ಸೊ ಈ ನಡುವೆ ನನ್ನ ಮಕ್ಕಳೇ ವಿಡಿಯೋ ಎಲ್ಲ ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ನನ್ನ ಮಗಳೇ ಮಾಡ್ತಾ ಇರೋದು ನಿಂತ್ಕೊಂಡು, ಅಮ್ಮ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನಾನೆಲ್ಲ ಸಾಮಾನನ್ನ ತೊಗೊಂಡು ಬಂದರೆ ನನ್ನ ಮಕ್ಕಳು ಎಲ್ಲಿ ಇಟ್ಟು ಆಟ ಆಡ್ತಾಯಿದ್ದಾರೆ. ಇದು ಅವ್ರದ್ದು ಪ್ರಾವಿಷನ್ ಸ್ಟೋರ್ ಅಂತ, ನನಗೆ ಏನು ಬೇಕೋ ಅದನ್ನು ಅವ್ರು ಕೊಡ್ತಾರಂತೆ. ಕೊಡ್ತೀರಾ ಚಿನಿ? ಬೆಲ್ಲ ಕೊಡ್ತೀರಾ? ಓಕೆ, ನಮಗೆ ಬೆಲ್ಲ ಕೊಡಿ. ಎಷ್ಟು ಎಷ್ಟು ಬೆಲ್ಲ? ಎಷ್ಟಪ್ಪ? 12 ರೂಪಾಯಿ? ಹೌದಾ, ಓಕೆ ಓಕೆ, ಕೊಡಿ, ತಗೊಳ್ಳಿ. ಥ್ಯಾಂಕ್ ಯು. ಅಡುಗೆ ಮಾಡೋಕ್ಕೆ, ಒಬ್ಬಟ್ಟು ಮಾಡೋಕ್ಕೆ. ಸೊ ಅದರದ್ದು ನೆಕ್ಸ್ಟ್ ಡೇ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಅಡುಗೆ ಮನೆಗೆ ಎಂಟ್ರಿ ಆಗಿದ ತಕ್ಷಣವೇ ಕಿಟಕಿ ಓಪನ್ ಮಾಡಬೇಕು. ಆ ತಣ್ಣನೆ ಗಾಳಿ ಬಂದರೆ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಕೆಲವೊಂದು ಸತಿ ಏನು ಮಾಡ್ತೀನಿ, ಆಚೆ ಕಡೆ ಹೋಗಿ ಒಂದು 2-3 ನಿಮಿಷ ನಿಂತ್ಕೊಂಡು ಅಲ್ಲೇ ವಾಕ್ ಮಾಡ್ತೀನಿ. ಸೊ ಏನೋ ಒಂಥರ ಮನಸ್ಸಿಗೆ ಲವಲವಿಕೆ ಸಿಗುತ್ತೆ. ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬಂದುಬಿಡುತ್ತೆ ನನಗೆ. ಸೊ ಫುಲ್ ಡೇ ಹ್ಯಾಪಿಯಾಗಿ ಕೆಲಸ ಎಲ್ಲ ಮಾಡ್ತೀನಿ.
ಸೊ ನಾನು ಯೂಶ್ವಲಿ ಗ್ರೀನ್ ಟೀನ ಪೌಡರ್ ಏನು ತರೋದಿಲ್ಲ, ಪ್ಯಾಕೇ ಸಿಕ್ಬಿಡುತ್ತೆ. 10 ಟೀ ಬ್ಯಾಗ್ಸ್ ಇರುತ್ತೆ, ಆ ಪ್ಯಾಕು ತೊಗೊಂಡು ಬರ್ತೀನಿ. 1 ಮಂತಿಗೆ ಎಷ್ಟು ಬೇಕೋ ಅಷ್ಟು. ನಾನು ರಾತ್ರಿ ಹೊತ್ತೇ ಡಿಸೈಡ್ ಮಾಡ್ಕೊಂಬಿಡ್ತೀನಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು, ಸಾಂಬಾರು ಏನು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಏನೇನು ತರಕಾರಿ ಬೇಕೋ ಎಲ್ಲನೂ ಒಂದು ಪಾತ್ರೆಗೆ ತಗೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಲನ್ನ ಹಿಂದಿನ ದಿನವೇ ತಂದಿರ್ತೀವಿ ರಾತ್ರಿ. ಸೊ ಅದನ್ನು ಬಗ್ಗಿಸಿ ಹಾಲನ್ನ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ, ಬಾಂಬೆ ಸಾಗು ಮಾಡೋಣ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಸ್ವಲ್ಪ ದಪ್ಪ ಇತ್ತು, ಅದಕ್ಕೆ ಕಟ್ ಮಾಡಿ ಬೇಯಕ್ಕೆ ಇಡ್ತಾಯಿದ್ದೆ. ಸೊ ಸ್ವಲ್ಪ ದಪ್ಪ ಇತ್ತು, ಹಾಗೆ ಹಾಕಿ ಬೇಯಕ್ಕಿಟ್ರೆ ಅದು ಬೆಂದೇ ಇರೋದಿಲ್ಲ ಒಳಗಡೆ ಎಲ್ಲ. ಕಟ್ ಮಾಡಿ ಹಾಕಿದರೆ ಬೆಂದಿರುತ್ತೆ ನೀಟಾಗಿ. ಸೊ ಬಾಂಬೆ ಸಾಗುಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ತುಂಬ ಲಾಂಗ್ ಬ್ಯಾಕು ಬಾಂಬೆ ಸಾಗು ರೆಸಿಪಿನ ಶೇರ್ ಮಾಡಿದ್ದೆ. ಇವಾಗ ಹಾಗೆ ರ್ಯಾಂಡಮ್ಮಾಗಿ ಮಾಡ್ತಾ ಇರೋದನ್ನೇ ಹಾಕಿದ್ದೀನಿ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿಬಿಟ್ಟು, ಸೊ ಈರುಳ್ಳಿ ಬೇಗ ಬೇಯೋಕ್ಕೆ ಅಂತ ಅಂದ್ಬಿಟ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ರವೆ ಇಡ್ಲಿ ಮಿಕ್ಸ್ನ ನಾವು ಮನೇಲೂ ಸಹ ಮಾಡ್ಕೋಬೋದು. ಒಗ್ಗರಣೆನ ಹಾಕಿ ಬಾಂಬೆ ರವೆ ಸಿಗುತ್ತಲ್ಲ, ಸೊ ಅದರಲ್ಲೂ ಸಹ ಮಾಡ್ಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ರೆಡಿಮೇಡ್ MTR, ಇಲ್ಲಾಂದರೆ ಇವಾಗ ಸ್ವಸ್ತಿಕ್ ಅಂತ ಬಂದಿದೆ, ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇದನ್ನು ರವೆ ಇಡ್ಲಿನ ಮೊಸರಲ್ಲೇ ಹಾಕಿ ಕಲಿಸ್ಬೇಕು, ಚೆನ್ನಾಗಿ ಆಗುತ್ತೆ. ಸೊ ಇವಾಗ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಬಂದಾದಮೇಲೆ ಟೊಮ್ಯಾಟೊ, ಬಟಾಣಿ ಸಹ ಹಾಕ್ಬೋದು. ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮೊಸರು ಹಾಕಬೇಕು, ಒಂದು ಸ್ವಲ್ಪ ನೀರು ಹಾಕಿದರೆ ಸಾಕು. ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಈಗ ಮತ್ತೆ ಸ್ವಲ್ಪ ಮೊಸರು ಹಾಕಿಬಿಟ್ಟು ಕಲಸಿ ಇಡಬೇಕು. ಒಂದು 10-15 ಮಿನಿಟ್ಸ್ ಬೆಂದರೆ ರವೆ ಇಡ್ಲಿ ಆಗಿಬಿಡುತ್ತೆ. ಸೊ ಮತ್ತೆ ಯಾಕೆ ಮೊಸರು ಹಾಕ್ಬೇಕಂದ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮತ್ತೆ ಮೊಸರನ್ನ ಹಾಕ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಈಗ ಇನ್ನೊಂದು ಚೂರು ಮೊಸರು ಹಾಕಬೇಕು. ತುಂಬ ಗಟ್ಟಿ ಕಲಿಸ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕಾಗತ್ತೆ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ರವೆ ಇಡ್ಲಿ ಮಿಕ್ಸು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳುನೂ ಮಾಡ್ಕೋಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಸೊ ಇವಾಗ ರವೆ ಇಡ್ಲಿನ ಬೇಯಕ್ಕೆ ಇಡ್ತಾ ಇದ್ದೀನಿ. ಆ ಕಡೆ ಒಗ್ಗರಣೆ ಆಗ್ತಾ ಇದೆ. ಸೊ ಬೆಳಗ್ಗೆ ಆಗಿಬಿಟ್ರೆ ಸ್ಟವ್ ಅಂತೂ ಫುಲ್ ಬ್ಯುಸಿ ಇರುತ್ತೆ. ಸೊ ಮಕ್ಕಳು ಎದ್ದಿದ್ರು, ಒಗ್ಗರಣೆ ಕೂಡ ಆಗಿತ್ತು, ಅದನ್ನು ತೆಗೆದಿಟ್ಟು ರಾಗಿ ಸರಿನ ಮಾಡ್ತಾಯಿದ್ದೆ. ಮಕ್ಕಳಿಗೆ ರಾಗಿ ಸರಿ ತಿನ್ನಿಸಿದ್ಮೇಲೆ ಆಲೂಗಡ್ಡೆ ಕೂಡ ಬೆಂದಿತ್ತು, ಪ್ರೆಷರು ಕೂಡ ಇಳಿದಿತ್ತು. ಸೊ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡ್ತಾಯಿದ್ದೆ. ಬೇಕಾದ್ರೆ ನೀವು ಫುಲ್ ಸ್ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಸ್ಮ್ಯಾಶಾರು ಮಾಡ್ಕೋಬೋದು. ಈ ಬಾಂಬೆ ಸಾಗುಗೆ ಕಡಲೆ ಹಿಟ್ಟು ಸಹ ಹಾಕಬೇಕಾಗತ್ತೆ. ಸೊ ನಾನು 1-1.5 ಸ್ಪೂನಷ್ಟು ತೊಗೊಂಡು ತಣ್ಣೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದೆ, ಲಮ್ಸ್ ಇಲ್ದಂಗೆ. ಸೊ ಇವಾಗ ಒಗ್ಗರಣೆ ಆಗಿತ್ತಲ್ಲ, ಅದಕ್ಕೆ ಹಾಕಿಬಿಟ್ಟು 1 ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಆಲೂಗೆಡ್ಡೆ ಬೆಂದಿರೋದು ಸ್ಮ್ಯಾಶ್ ಮಾಡಿರೋದನ್ನೆಲ್ಲ ಹಾಕ್ತಾಯಿದ್ದೀನಿ. ನೀರು ನಿಮಗೆ
ತೆಳು ಬೇಕಂದರೆ ಜಾಸ್ತಿ ನೀರು ಹಾಕೋಬೋದು, ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಹಾಕೋಬೋದು. ಕಡ್ಲೆಟ್ ಹಾಕಿರೋದ್ರಿಂದ ಆರಿದ್ಮೇಲೆ ಗಟ್ಟಿನೂ ಸತ ಆಗುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದರೆ ಒಳ್ಳೆಯದು. ಸೊ ರವೆ ಇಡ್ಲಿ ಕೂಡ ಬೆಂದಿತ್ತು, ಎಲ್ಲ ತೆಗಿತಾ ಇದ್ದೆ. ಸೊ ಬಾಂಬೆ ಸಾಗು ರವೆ ಇಡ್ಲಿ ತುಂಬಾ ಚೆನ್ನಾಗಾಗಿತ್ತು.